ಸರ್ಕಾರದ ಗುಲಾಮಗಿರಿ ಮಾಡುವ ವಿವಿಗಳ ವಿಸಿಗಳೇ ಗಮನಿಸಿ. ಪ್ರಮೋಷನ್ ಪೋಸ್ಟಿಂಗ್ ಆಗಿ ಚಮಚಾಗಿರಿ ಮಾಡೋರೆ ಇತ್ತ ಒಮ್ಮೆ ಗಮನಿಸಿ. ಸರ್ಕಾರದ ಗುಲಾಮಗಿರಿ ಮಾಡುವಂತಹ ವಿಶ್ವವಿದ್ಯಾನಿಲಯಗಳ ವಿಸಿಗಳೇ ಈ ಅಪ್ಡೇಟ್ ಅನ್ನು ಗಮನಿಸಿ. ಪ್ರಮೋಷನ್ ಬೇಕು, ಪೋಸ್ಟಿಂಗ್ ಬೇಕು ಅಂತ ಹೇಳಿ ಬಕೆಟ್ ಬದಲು ದೊಡ್ಡ ಡ್ರಮ್ ಅನ್ನೇ ಹಿಡಿಯೋರು ಕೂಡ ಇದನ್ನು ಗಮನಿಸಬೇಕು. ನಿಮಗೆಲ್ಲ ಅಮೆರಿಕಾದ ಹಾರ್ವರ್ಡ್ ವಿವಿ ಪಾಠ ಕಲಿಸುತ್ತೆ, ಅದರಲ್ಲೊಂದು ಲೆಸನ್ ಇದೆ. ಅನುದಾನ ಕಡಿತ ಮಾಡುವ ಧಮಕಿ ಹಾಕಿದ್ದರು ಡೊನಾಲ್ಡ್ ಟ್ರಂಪ್. ಅನುದಾನ ಕಡಿತ ಬೆದರಿಕೆ ಬೆನ್ನಲ್ಲೇ ಅಧ್ಯಕ್ಷ ಟ್ರಂಪ್ ಮೇಲೆ ಕೇಸು ದಾಖಲು ಮಾಡಲಾಗಿದೆ. ಟ್ರಂಪ್ ವಿರುದ್ಧ ದೂರು ಕೊಟ್ಟು ಎದುರು ಹಾಕಿಕೊಂಡ ಹಾರ್ವರ್ಡ್ ವಿವಿ ರೀತಿ ನಮ್ಮ ವಿವಿಗಳು ದಿಟ್ಟತನ ತೋರುವುದು ಯಾವಾಗ? ವಿವಿಗಳ ಘನತೆಯನ್ನ ಸರ್ಕಾರದ ಪಾದಕ್ಕೊಪ್ಪಿಸಿರುವ ನಮ್ಮ ವಿಸಿಗಳು, ವಸೂಲಿ ಬಾಜಿಯಲ್ಲೇ ಸಮಯ ಕಳೆಯುತ್ತಿರುವಂತಹ ನಮ್ಮ ಪ್ರೊಫೆಸರ್ಗಳು, ಜಾತಿಯ ವಿಷವರ್ತುಲಕ್ಕೆ ಸಿಲುಕಿ ನರಳುತ್ತಿವೆ ವಿಶ್ವವಿದ್ಯಾಲಯಗಳು. ಸ್ವಾಯತ್ತತೆಯನ್ನ ಮಾರಿಕೊಳ್ತಿರುವಾಗ ವಿವಿಗಳ ಘನತೆ ಎತ್ತಿ ಹಿಡಿದ ಹಾರ್ವರ್ಡ್ ಪಾಠ ಕಲೀರಿ. ಜೋರಾಗಿ ಕೆಮ್ಮಬಾರದು, ಜೋರಾಗಿ ಕೆಮ್ಮಿದ್ರೆ ಸರ್ಕಾರಕ್ಕೆ ಇರಿಟೇಟ್ ಆಗುತ್ತೆ. ಜೋರಾಗಿ ಸೀನಬಾರದು, ಸೀನಿದ್ರೆ ಸರ್ಕಾರಕ್ಕೆ ಏನಾದರೂ ಉಪದ್ರ ಆಗುತ್ತೆ ಅಂತ ಹೇಳಿ ವಿವಿಯ ವಿಸಿಗಳು ನಮ್ಮಲ್ಲಿ ಸರ್ಕಾರದ ಕೈಗೊಂಬೆಯಾಗಿದ್ದಾರೆ. ಸರ್ಕಾರದ ಕೈಗೊಂಬೆಗಿಂತಲೂ ಸ್ವಯಂ ಪ್ರೇರಿತವಾದ ಕೈಗೊಂಬೆಗಳಿವೆಲ್ಲ. ಹಾರ್ವರ್ಡ್ ಯೂನಿವರ್ಸಿಟಿ ಡೊನಾಲ್ಡ್ ಟ್ರಂಪ್ ಅನ್ನೇ ಎದುರು ಹಾಕ್ಕೊಂಡು ಪ್ರಶ್ನೆ ಮಾಡಿದೆ, ಕೇಸು ದಾಖಲು ಮಾಡಿದೆ. ಈ ತರಹದ ಮನಸ್ಥಿತಿಗೆ ಒಳಪಡೋದು ಯಾವಾಗ? ನಿಮ್ಮಲ್ಲಿರ್ತಕ್ಕಂತಹ ದೌರ್ಬಲ್ಯಗಳನ್ನೇ ಸರ್ಕಾರ ಆಯುಧ ಮಾಡ್ಕೊಂಡು ಆ ಆಯುಧವನ್ನು ಕುಲುಮೆ ಕೊಟ್ಟು ಚೂಪ್ ಮಾಡ್ಕೊಂಡು ನಿಮ್ಮ ಕುತ್ತಿಗೆ ಪಕ್ಕನೇ ಹಿಡಿದು ನಿಲ್ಲಿಸುತ್ತೆ. ಸ್ವಾಯತ್ತತೆಯನ್ನ ಮಾರಿಕೊಳ್ತಿರುವಾಗ ವಿವಿಗಳ ಘನತೆ ಎತ್ತಿ ಹಿಡಿದ ಹಾರ್ವರ್ಡ್ ಸರ್ಕಾರದ ಗುಲಾಮಗಿರಿ ಮಾಡಬಾರದೆಂದು ದಿಟ್ಟ ಸಂದೇಶ ಸಾರಿದ ಹಾರ್ವರ್ಡ್ ವಿವಿ. ಟ್ರಂಪ್ ವಿರುದ್ಧ ಕೇಸ್ ಜಡಿಯುವ ಮೂಲಕ ಜಗತ್ತಿನ ಹೃದಯ ಗೆದ್ದ ಹಾರ್ವರ್ಡ್ ವಿವಿಗೆ ಫ್ರೀಡಮ್ ಟಿವಿ ಕಡೆಯಿಂದಲೂ ಕೂಡ ಧನ್ಯವಾದ.